ಸರ್ಕಾರ ಕೇವಲ ಸ್ಕೀಮ್ಗಳನ್ನ ಮಾಡ್ತಾ ಇರುವುದಷ್ಟೇ ಅಲ್ಲ, ಆ ಯೋಜನೆಯ ಲಾಭ ಏನು, ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋ ಜಾಗೃತಿಯನ್ನ ಮೂಡಿಸಬೇಕು. ಆ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ದೊಡ್ಡ ಪ್ರಯತ್ನವನ್ನೇ ಮಾಡಿದ್ದಾರೆ. ಒಂದ್ ಕಡೆ ಕೆಲಸ, ಮತ್ತೊಂದು ಕಡೆ ಜಾಗೃತಿ, ಎರಡನ್ನೂ ಮಾಡ್ತಾ ಇದ್ದಾರೆ. ಇದು ಅವರ ಹಲವು ಯೋಜನೆಗಳ ಯಶಸ್ಸು ಕೂಡ ಹೌದು. ಹೀಗಾಗಿಯೇ ಸ್ವತಃ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಶಭಾಷ್ ಅಂತ ಬೆನ್ನು ತಟ್ಟಿದ್ದಾರೆ. ನೀರಿಲ್ಲದಿದ್ದರೆ ಜಗತ್ತೇ ಇಲ್ಲ, ನಾವು ಇಲ್ಲ, ನೀವು ಇಲ್ಲ. ಪಂಚಭೂತಗಳಲ್ಲಿ ನೀರಿಗೆ ವಿಶಿಷ್ಟ ಸ್ಥಾನಮಾನವಿದೆ. ಆದರೆ ರಾಜ್ಯದಲ್ಲಿ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಕುಡಿಯೋಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಬರಗಾಲ ತಪ್ಪಿದ್ರೆ ಅತಿಯಾದ ಮಳೆಯಾಗುತ್ತದೆ, ಪ್ರವಾಹ, ಅತಿವೃಷ್ಟಿಯೂ ಆಗುತ್ತದೆ. ಆದರೆ ಮಳೆ ಬಾರದ ಸಂದರ್ಭದಲ್ಲಿ ಸೃಷ್ಟಿಯಾಗುವ ಅನಾಹುತ ಇದೆಯಲ್ಲ, ಅದನ್ನ ಊಹಿಸಿಕೊಳ್ಳುವುದು ಕಷ್ಟ. ಇದನ್ನು ತಪ್ಪಿಸುವುದಕ್ಕೆ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ನೀರಿದ್ದರೆ ನಾಳೆ, ಜಲವೇ ಜಗದ ಜೀವಾಳ. ಸ್ವಲ್ಪ ಊಹೆ ಮಾಡ್ಕೊಳ್ಳಿ, ನಾಳೆ ಜಗತ್ತಿನಲ್ಲಿ ನೀರೇ ಇಲ್ಲದಿದ್ದರೆ ಯಾವ ಪರಿಸ್ಥಿತಿ ಉದ್ಭವವಾಗಬಹುದು? ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರೋದಕ್ಕೆ ದಿನಕ್ಕೆ 4 ರಿಂದ 5 ಲೀಟರ್ ನೀರು ಬೇಕು. ಅಂಥದ್ರಲ್ಲಿ ನೀರೇ ಇಲ್ಲದಿದ್ದರೆ ಏನಾಗಬಹುದು ಎಂದು ಊಹಿಸೋದಕ್ಕೂ ಅಸಾಧ್ಯ. ಅಂತಹ ಪರಿಸ್ಥಿತಿ ಉದ್ಭವವಾಗಬಾರದು ಎಂದೇ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ನೀರಿದ್ದರೆ ನಾಳೆ ಎನ್ನುವ ವಿಭಿನ್ನ ಕಾರ್ಯಕ್ರಮ ರೂಪಿಸಿದೆ. ಈ ಮೂಲಕ ಅಂತರ್ಜಲ ನೀರಿನ ಮಿತ ಬಳಕೆ ಮತ್ತು ವೃದ್ಧಿಯ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆರಂಭಿಸಿದೆ. ರಾಜ್ಯದ 15 ಜಿಲ್ಲೆಗಳಲ್ಲಿ ನೀರಿದ್ದರೆ ನಾಳೆ ಯೋಜನೆ ಅನುಷ್ಠಾನ. ಅಂತರ್ಜಲ ನೀರಿನ ಜಾಗೃತಿ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ. ಸಣ್ಣ ನೀರಾವರಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಬಹುಪರಾಗ್. ರಾಜ್ಯ ಸರ್ಕಾರ ಅಂತರ್ಜಲ ನೀರು ಮಿತ ಬಳಕೆ ಮತ್ತು ವೃದ್ಧಿಸುವ ನಿಟ್ಟಿನಲ್ಲಿ ಹೊಸ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ವಿದ್ಯುತ್ ಚಾಲನೆ ಕೊಟ್ಟಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ನೀರಿದ್ದರೆ ನಾಳೆ ಕಾರ್ಯಕ್ರಮವನ್ನ ಖುದ್ದು ಸಿದ್ದರಾಮಯ್ಯನವರೇ ಉದ್ಘಾಟಿಸಿದ್ದಾರೆ. ಇವೆಲ್ಲ ನಾವು ಮಾಡಿರೋದು ಯಾಕೆ ಅಂತಂದ್ರೆ ಅಂತರ್ಜಲ ವೃದ್ಧಿಯಾಗಲಿ ಅಂತ. ಅಂತರ್ಜಲ ವೃದ್ಧಿಯಾಗಿ ಯಾಕಂತಂದ್ರೆ ನಮ್ಮಲ್ಲಿ ಇಷ್ಟೊಂದು ಬೋರ್ವೆಲ್ಗಳಿದಾವಲ್ಲ, ಮತ್ತೆ ಕೃಷಿ ಅವಲಂಬನೆ ಆಗಿರ್ತಕ್ಕಂಥದ್ದು, ಕೈಗಾರಿಕೆಗಳು ಅವಲಂಬನೆ ಆಗಿರ್ತಕ್ಕಂಥದ್ದು, ಈ ಅಂತರ್ಜಲ ಬಹಳಷ್ಟು ಆಗಿದ್ದಾವೆ. ಇದನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯಿಂದ ನೀರನ್ನು ಬಳಸ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಬಹಳ ಕ್ಯಾಪ್ಷನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ. ನಮ್ಮ ಭವಿಷ್ಯ ಸುಧಾರಣೆ ಆಗಬೇಕಾದ್ರೆ, ಭವಿಷ್ಯ ಒಳ್ಳೇದಾಗಬೇಕಾದ್ರೆ ನೀರನ್ನು ನಾವು ರಕ್ಷಣೆ ಮಾಡಲೇಬೇಕು ಅಲ್ವಾ? ನಾನು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಅವರು ಎಲ್ಲನೂ ಹೇಳ್ಬಿಟ್ಟಿದ್ದಾರೆ. ನಾ ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ರೈತರ ಪರವಾಗಿದೆ, ಕೃಷಿಕರ ಪರವಾಗಿದೆ, ನೀರನ್ನ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ರ ಪರ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟು ಹೇಳಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಬೋಸರಾಜ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ, ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಭಿನಂದನೆಗಳು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನನ್ನ ಮಾತು ಮುಗಿಸ್ತೇನೆ. ಡಿಸೆಂಬರ್ ವರೆಗೆ ನೀರಿದ್ದರೆ ನಾಳೆ, ಜಲವೇ ಜಗದ ಜೀವಾಳ ಎನ್ನುವ ಘೋಷ ವ್ಯಾಖ್ಯಾದ ಅಡಿಯಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಮುಂದಾಗಿದೆ. ಈ ಕಾರ್ಯಕ್ರಮದ ರೂವಾರಿ ಎನ್.ಎಸ್. ಬೋಸರಾಜ್. ರಾಜ್ಯದ 2714 ಪ್ರದೇಶಗಳಲ್ಲಿ ಪ್ರತಿ 6 ಗಂಟೆಗೊಮ್ಮೆ ಅಂತರ್ಜಲದ ಬಗ್ಗೆ ಮಾಹಿತಿ ಪಡೆಯಲಾಗುತ್ತಿದೆ.
ರಾಜ್ಯದಲ್ಲಿ 60% ಕೃಷಿ ಚಟುವಟಿಕೆ ಕೊಳವೆ ಬಾವಿ ಮೂಲಕ ನಡೆಯುತ್ತಿದೆ. ಪ್ರತಿ 4-5 ವರ್ಷಗಳಿಗೊಮ್ಮೆ ಬರಗಾಲ ಪರಿಸ್ಥಿತಿ ಎದುರಾಗ್ತಿದ್ದು ಪ್ರಾಕೃತಿಕ ವಿಕೋಪದ ಸಮಸ್ಯೆ ತೀವ್ರವಾಗಿದೆ. ಮಳೆಯಾಶ್ರಿತ ಕೃಷಿಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅಂತರ್ಜಿಲ್ಲಾ ಬಳಕೆಯಲ್ಲಿ 10ನೇ ಸ್ಥಾನದಲ್ಲಿದೆ. ಅಂತರ್ಜಲ ಪ್ರಮಾಣ ಸರಿಪಡಿಸದಿದ್ದರೆ ಬರುವ ದಿನಗಳಲ್ಲಿ ನಾವು ಸಂಕಷ್ಟಕ್ಕೆ ಸಿಲುಕುತ್ತೇವೆ. ಹೀಗಾಗಿ 44 ತಾಲೂಕುಗಳಲ್ಲಿ ಅಂತರ್ಜಲ ಅತಿಯಾಗಿ ದುರ್ಬಳಕೆಯಾಗುತ್ತಿದೆ. ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ 8,000ಕ್ಕೂ ಅಧಿಕ ಸಣ್ಣ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿ ಅಂತರ್ಜಲ ಹೆಚ್ಚಿಸಲು ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದ್ದಾರೆ. ಪ್ರತಿ 4-5 ವರ್ಷಕ್ಕೂ ಒಂದ್ಸಲ ಬರಗಾಲ ಬರ್ತಾ ಇದೆ. ಆ ಬರಗಾಲ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮಗೆ ಕುಡಿಯ ನೀರು ಸಹಿತ ಸಾಕಷ್ಟು ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿನೇ ನಾವು ಅನುಭವಿಸಿದ್ದೀವಿ. ಇಂತಹ ಸಂದರ್ಭದಲ್ಲಿ ರಾಜ್ಯದ ದೇಶದ ಮಳೆಯಾಶ್ರಿತ ಕೃಷಿ ಭೂಮಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ನಮ್ಮದು 2ನೇ ಸ್ಥಾನದಲ್ಲಿದ್ದೀವಿ ಕರ್ನಾಟಕದ. ಅದರ ಜೊತೆಯಲ್ಲಿ ಇವತ್ತು ರಾಜ್ಯದ ಅಂತರ್ಜಲ ಬಳಕೆಯಲ್ಲಿ 10ನೇ ಸ್ಥಾನದಲ್ಲಿದ್ದೀವಿ. ಏನು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಅತಿ ಹೆಚ್ಚು ನಾವು ಬಳಕೆ ಮಾಡ್ತಕ್ಕಂಥದ್ದು ಗ್ರೌಂಡ್ ವಾಟರ್ನು 10ನೇ ಜಾಗದಲ್ಲಿದ್ದೀವಿ. ಅದರ ಜೊತೆಯಲ್ಲಿ ಸುಮಾರು ಇವತ್ತು ಏನು ಮೀಟರ್ಗಳಿದ್ದು ಅಫಿಷಿಯಲ್ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಿಪೋರ್ಟು ಮತ್ತು ರಾಜ್ಯ ಸರ್ಕಾರ ರಿಪೋರ್ಟ್ ಪ್ರಕಾರ 37 ಲಕ್ಷಷ್ಟು ಬೋರ್ವೆಲ್ಗಳ ಮುಖಾಂತರ ರಾಜ್ಯದಲ್ಲಿ ಇವತ್ತು ನಾವು ಕೃಷಿಗೆ ತಗೋತಾ ಇದ್ದೀವಿ. ಹಾಗಾಗಿ ಇವತ್ತು 68% ನೀರು ಈ 37 ಲಕ್ಷ ಬೋರ್ವೆಲ್ಗಳ ಮುಖಾಂತರ ನಾವು ಇವತ್ತು ಕೃಷಿಗೆ ಉಪಯೋಗ ಮಾಡ್ತಾ ಇದ್ದೀವಿ. ಇಡೀ ರಾಷ್ಟ್ರದ ಆವರೇಜ್ 60% ಇತ್ತು. ಆದರೆ ನಮ್ಮ ರಾಜ್ಯ 68% 8% ಹೆಚ್ಚು ಇವತ್ತು ನಾವು ಅಂತರ್ಜಲವನ್ನು ಹೆಚ್ಚಾಗಿ ಉಪಯೋಗ ಮಾಡ್ತಾ ಇದ್ದೀವಿ. ಇನ್ನು ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಣ್ಣ ನೀರಾವರಿ ಇಲಾಖೆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಾವು ಯಾವ ರೀತಿ ನೀರನ್ನ ಪಂಪ್ ಮಾಡಿ ಅಲ್ಲಿಗೆ ಕಳಿಸ್ಬೇಕು ಅಂತೇಳಿ, ನಾನು ಕುಡಿಯೋಕ್ಕೆ ನಿಮ್ಗೆ ನೀರನ್ನ ನಾವು ಕೆರೆಗಳನ್ನ ಸದ್ಯಕ್ಕೆ ಕೆರೆಗಳ ವಿಚಾರಕ್ಕೆ ಹೋಗ್ತಾ ಇಲ್ಲ. ಫಸ್ಟ್ ಕುಡಿಯೋ ನೀರು ಬಗ್ಗೆ ನಾವು ಕೆರೆಗಳನ್ನ ತುಂಬಿಸುವಂತ ವ್ಯವಸ್ಥೆಗೆ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇದಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗಾಗಲೇ ಕಳೆದ ವರ್ಷ ಈಗಾಗಲೇ ಎತ್ತಿನೊಳೆಯಿಂದ ನೀರನ್ನು ಸಕಲೇಶ್ಪುರದಲ್ಲಿ ತೆಗೆದು ಈಗಾಗಲೇ ಪಂಪ್ ಮಾಡಿ ಈಗಾಗಲೇ ವಾಣಿವಿಲಾಸ ಸಾಗರಕ್ಕೆ ಆ ನೀರನ್ನು ಕೂಡ ಈಗಾಗಲೇ ಹರಿಸುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಹಂಗೆ ನಾನು ಮತ್ತು ನನ್ನ ಮಿತ್ರರಾದಂಥ ಬೋಸರಾಜ್ ಅವರು ಈ ಇಲಾಖೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾವು ನಮ್ಮ ಬದುಕಿನಲ್ಲಿ ನಾವು ಏನಾದ್ರು ಈ ಸರ್ಕಾರ ಇರೋದು ಏನು ನಮ್ಮ ಎಚ್ ಕೆ ಪಾಟೀಲ್ ಅವರು ಹೇಳೋದು ಈ ಸರ್ಕಾರದ 6ನೇ ಗ್ಯಾರಂಟಿ ಇವತ್ತು ನಾವೇನು ತೀರ್ಮಾನ ಐತಿಹಾಸಿಕ ತೀರ್ಮಾನ ಕೃಷ್ಣ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯಗಳು ರಾಜ್ಯದ ಜನರಿಗೆ ಅನುಕೂಲಕರವಾಗಿದೆ. ಅದರಲ್ಲೂ ನೀರಿದ್ದರೆ ನಾಳೆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ ಯೋಜನೆಯ ಅನ್ವಯ ರಾಜ್ಯಾದ್ಯಂತ ವಿಸ್ತರಿಸಿ ಪ್ರತಿ ವರ್ಷವೂ ಕಾರ್ಯಕ್ರಮ ಮಾಡುವಂತೆ ಸಚಿವ ಬೋಸ್ರಾಜ್ ಅವರಿಗೆ ವೇದಿಕೆಯಲ್ಲಿಯೇ ಸೂಚನೆ ನೀಡಿದರು. ನೀರಿದ್ದರೆ ನಾಳೆಗೆ ವಸಿಷ್ಠ ಸಿಂಹ ರಾಯಭಾರಿ. ಇನ್ನು ಯೋಜನೆಗೆ ಕಂಚಿನ ಕಂಠದ ನಟ ಎಂದೇ ಖ್ಯಾತಿ ಪಡೆದಿರುವ ವಸಿಷ್ಠ ಸಿಂಹ ಅವರನ್ನ ರಾಯಭಾರಿಯನ್ನಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಅಂತರ್ಜಲ ಹೆಚ್ಚಿಸುವಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದ ರೂಪುರೇಷೆಯು ವಿಭಿನ್ನವಾಗಿದೆ. ಪ್ರತಿ ಹಂತದಲ್ಲೂ ವೈಜ್ಞಾನಿಕವಾಗಿ ಕಾರ್ಯಕ್ರಮ ರೂಪಿಸಲಾಗಿದೆ. ಕೆಲಸ ಇದು ಸರ್ಕಾರದ ಕೆಲಸ ಅಂದ್ರೆ ಇದು ನಮ್ಮ ಕೆಲಸವೂ ಹೌದು. ಸಚಿವ NS ಬೋಸರಾಜು ಅವರು ಸಣ್ಣ ನೀರಾವರಿ ಇಲಾಖೆಯ ಸಚಿವರೇ ಆಗಿರಬಹುದು, ಆದರೆ ದೊಡ್ಡ ಕೆಲಸವನ್ನೇ ಮಾಡಿದ್ದಾರೆ. ಬರಡು ಭೂಮಿಗೆ ನೀರು ಬರುವಂತೆ ಮಾಡೋದು ಸುಲಭದ ಕೆಲಸವಲ್ಲ. ಅಂತರ್ಜಲ ಒಂದು ದಿನ ತಿಂಗಳಿಗೆ ವೃದ್ಧಿಯಾಗುವುದಿಲ್ಲ. ಆ ಕೆಲಸ ಮಾಡುವವರಿಗೆ ಒಂದು ಬದ್ಧತೆ ಬೇಕು. ಅದನ್ನ ಅವರು ಇಷ್ಟದಿಂದ ತಪಸ್ಸಿನಂತೆ ಮಾಡಬೇಕು. ಆ ಹಾದಿಯಲ್ಲಿ NS ಬೋಸರಾಜು ಗೆದ್ದಿದ್ದಾರೆ. ಅಂತರ್ಜಲ ವೃದ್ಧಿಗೆ ತ್ರಿವಳಿ ಯೋಜನೆಗಳು. ಕೆಸಿ ವ್ಯಾಲಿ, HN ವ್ಯಾಲಿ, ಋಷಭಾವತಿ ವ್ಯಾಲಿ 700ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುವ ತ್ರಿವಳಿ ಯೋಜನೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು
ನಗರ, ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಜಿಲ್ಲೆಗಳಿವೆಯಲ್ಲ, ಆ ಜಿಲ್ಲೆಗಳಲ್ಲಿ ನೀರಿನ ಕೊರತೆ ಇಂದು ನೆನ್ನೆಯದಲ್ಲ. ಇಲ್ಲಿನ 700ಕ್ಕೂ ಹೆಚ್ಚು ಕೆರೆಗಳನ್ನ ತುಂಬಿಸುವುದಕ್ಕೆಂದೇ ಆರಂಭವಾಗಿರುವ ಯೋಜನೆ ತ್ರಿವಳಿ ಯೋಜನೆ. ಈ ಯೋಜನೆಗಳಿಂದಾಗಿ ಇಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ. ಜಲವೇನೆ ಜಗದ ಬೆಳಕು, ನೀರಿದ್ದರೆ ನಾಡೆ, ಜಲದಿಂದಲೇ ನಾಳಿನ ಗೆಲುವು, ನೀರಿದ್ದರೆ ನಾಡೆ, ಜಲವೇನೆ ಜಗದ ಬೆಳಕು, ನೀರಿದ್ದರೆ ನಾಡೆ, ಜಲದಿಂದಲೇ ನಾಳಿನ ಗೆಲುವು. ಬೋಸರಾಜ್ ಅವರು ಅಧಿಕಾರ ವಹಿಸಿಕೊಂಡ ನಂತರ 3787ಕ್ಕೂ ಹೆಚ್ಚು ಕೆರೆ, ಚೆಕ್ ಡ್ಯಾಂ ನಿರ್ವಹಣೆಯನ್ನ ಸೂಕ್ತವಾಗಿ ಮಾಡಲಾಗ್ತಾ ಇದೆ. ಹೀಗಾಗಿ 25 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಭೂಮಿಯ ಅಂತರ್ಜಲ ವೃದ್ಧಿಯಾಗಿದ್ರೆ ಅದರ ಲಾಭ ಕಳೆದ 2 ವರ್ಷಗಳಲ್ಲಿ 150ಕ್ಕೂ ಹೆಚ್ಚು ತಾಲೂಕುಗಳಿಗೆ ಲಭ್ಯವಾಗಿದೆ. ಆ ಯೋಜನೆಗಳನ್ನ ಇನ್ನಷ್ಟು ವೃದ್ಧಿಪಡಿಸುವ ಉದ್ದೇಶ ಸರ್ಕಾರದ್ದು. ಸರ್ಕಾರದ ಯೋಜನೆಗಳಿಂದಾಗಿ ಲಾಭ ಪಡೆದಿರುವವರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. 26 ಬೋರ್ ಹಾಕಿದ್ವಿ, 1800 ಅಡಿ ಬೋರ್ ಹಾಕಿ ನೀರು ಬಂದಿಲ್ಲ. 1800 ಅಡಿ ಬೋರ್ ಹಾಕಿ ಅಡಿಗಳು ಹಾಕಿ ನೀರು ಬಂದಿಲ್ಲ. ಅದಕ್ಕಾಗಿ ಸರ್ಕಾರವೇ ನಮಗೆ ಬೆನ್ನೆಲುಬಾಗಿ ನಿಂತು KCB ನೀರು ತಂದುಕೊಟ್ಟು ಇವತ್ತು ನಮಗೆ ಬೆಳೆ ಬೆಳೆಯೋಕ್ಕಾಗಿ ಟೊಮಾಟೊ, ಕ್ಯಾಪ್ಸಿಕಮ್ಮು 250 ಟನ್ ಬೆಳಿತೀವಿ ನಾವು. ಟೊಮಾಟೊ ಬೆಳಿತೀವಿ. ಇವತ್ತು ಟೊಮಾಟೋನು ಕ್ಯಾಪ್ಸಿಕಮ್ಮು ಈಗ 20 ಎಕರೆ ಬೆಳೆ ಮಾಡ್ತಾ ಇದ್ದೀವಿ. KCB ನೀರು ಬಂದ ಮೇಲೆ ನಾವೊಂದು 20 ಜನ ರೈತರಿಗೆ ಲೇಬರ್ಗೆ ಕೆಲಸ ಕೊಡ್ತಾ ಇದ್ದೀನಿ. ಇವತ್ತು ಕೋಲಾರ ಜಿಲ್ಲೆಯಿಂದ ನೀರಿಲ್ಲದೆ ವಲಸೆ ಹೋಗಿದ್ರು, 5000 ಜನ ಹೋಗಿದ್ರು. ನಾನು ಹೋಗಿದ್ದೆ. ನಾನು 50 ಎಕರೆ ಜಮೀನು ಬೇರೆ ಕಡೆ ತಗೊಂಡು ಲೀಸ್ ತಗೊಂಡು ನೀರು ಇಲ್ದಾಗ ಬೆಳೆ ಮಾಡಿದೆ. ಆಮೇಲೆ KCB ನೀರು ಬಂದ ಮೇಲೆ ನಮ್ಮ ಸರ್ಕಾರದಿಂದ ಸಾಹೇಬರು ತಂದು ನೀರು ಕೊಟ್ಟಿದ ಮೇಲೆ ರಮೇಶ್ ಕುಮಾರ್ ಕೋಲಾರದಲ್ಲಿ ನೀರು ತಂದು ಕೊಡ್ತೀನಿ ಅಂತೇಳಿ ಇದು ಮಾಡಿದರು. ಅವರು ಬೆನ್ನೆಲುಬಾಗಿ ನಾವು ನಿಲ್ತು ಅವ್ರಿಗೂ ಸಹಾಯ ಮಾಡಿ ಇವತ್ತು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಾಪಟ್ಟಿ ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ನಾವು ಈ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀವಿ. ನಾನು ಈ ಪಾಲಿ ಹೌಸ್ಗಳನ್ನು ನಿರ್ಮಾಣ ಮಾಡಿ 2015-16ರಿಂದ 2022ರವರೆಗೂ ಸುಮಾರು 8 ವರ್ಷಗಳ ಕಾಲ ಬರೀ ಮಳೆ ನೀರಲ್ಲೇ ವ್ಯವಸಾಯನ ಮಾಡ್ತಾ ಬಂದಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ನೋಡೋದಕ್ಕೆ ನಮ್ಮ ರಾಜ್ಯದ ಕೃಷಿ ಸಚಿವ ಆಗಿರ್ತಕ್ಕಂಥ ಮಾನ್ಯ ಕೃಷಿ ಸಚಿವರು ಕೂಡ ನಮ್ಮ ತೋಟಕ್ಕೆ ಬಂದಿದ್ದರು. ಅವರು ಕೂಡ ಅದಕ್ಕೆ ಮುಂಚೆಯಾಗಿ ನಮ್ಮ ಕೃಷಿ ಇಲಾಖೆಯಲ್ಲಿ ಕಮಿಷನರ್ ಆಗಿರ್ತಕ್ಕಂಥ ದೀಕ್ಷಿತ್ ಸರ್ ಕೂಡ ನಮ್ಮ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಈ ಮಳೆ ಬೀಳ್ತಕ್ಕಂಥ ಪಾಲಿಹೌಸಲ್ಲಿ ಒಂದು ಹನಿ ಬಿದ್ದರೂ ಕೂಡ, ಮುಂಜು ಬಿದ್ದರೂ ಕೂಡ ಅದನ್ನು ನಾವು ಡ್ರೈನ್ ಮುಖಾಂತರ, ಪೈಪ್ ಮುಖಾಂತರ ದೊಡ್ಡ ದೊಡ್ಡ ಕೃಷಿ ಹೊಂಡಗಳನ್ನು ಮಾಡಿ ಆ ನೀರನ್ನು ಸಂರಕ್ಷಣೆ ಮಾಡಿ ನಾನು 10ರಿಂದ 20 ಎಕರೆ ಸಮಗ್ರ ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ. ಹೌದು, ನೀರು ಒಂದಿದ್ರೆ ಸಾಕು, ಜನ ಕ್ರಾಂತಿಯನ್ನೇ ಮಾಡ್ತಾರೆ. ನೀರಿದ್ರೆ ಸಾಕು, ಜನ ತಮ್ಮ ಬದುಕನ್ನ ತಾವೇ ಕಟ್ಕೊಳ್ತಾರೆ. ಆದ್ರೆ ಅವರಿಗೆ ಸರ್ಕಾರದ ನೆರವು ಬೇಕು ಅಷ್ಟೇ. ಈಗ ಈ ಸರ್ಕಾರದ ನೀರಿದ್ದರೆ ನಾಳೆ ಎಂಬ ಅಭಿಯಾನಕ್ಕೆ ರಾಯಭಾರಿಯೂ ಆಗಿರುವ ವಶಿಷ್ಠ ಸಿಂಹ ಕೂಡ ನೀರಿನ ಮಹತ್ವವನ್ನ ಸಾರಿದ್ರು. ಎರಡೂ ಪರಿಸ್ಥಿತಿ ನಾವೆಲ್ಲರೂ ಅನುಭವಿಸ್ತಾ ಇದೀವಿ. ಅಂಡ್ ಹೀಗೆ ಮುಂದುವರೆದ್ರೆ ಇನ್ನು ಮುಂದಿನ ಪೀಳಿಗೆಗೆ ಅಂದ್ರೆ ನೀರು ತುಂಬಾ ಸುಲಭವಾಗಿ ಸಿಗ್ತಾ ಇದ್ದಿದ್ರಿಂದ ಅಸಡ್ಡೆ ಬೆಳೀತು. ನಂತರ ಏನಾಯ್ತು, ಈಗ ಬಿಸ್ಲರಿ ಇನ್ನೊಂದು ಅನ್ನೋ ಹೆಸರಲ್ಲಿ ಮಿನರಲ್ ವಾಟರ್ಗೆ, ಕುಡಿಯೋ ನೀರಿಗೆ ದುಡ್ಡು ಕೊಟ್ಟು ತಗೋತೀವಿ. ಅಷ್ಟೇ ಸಾಲದು ಅಂತ ಮಳೆ ಬರದ ಸಂದರ್ಭದಲ್ಲಿ ಟ್ಯಾಂಕರ್ಗಳನ್ನ ದುಡ್ಡು ಕೊಟ್ಟು ತರಿಸ್ಕೊಳ್ತಾ ಇದೀವಿ. ಮುಂದೆ ಇನ್ಯಾವ ಪರಿಸ್ಥಿತಿ ಹೋಗುತ್ತೋ ಆ ಪರಿಸ್ಥಿತಿ ನಾವೆಲ್ಲೂ ಎದುರು ನೋಡ್ಬೇಕಾ, ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕೊಡಬೇಕಾ ಅನ್ನೋ ದೊಡ್ಡ ಪ್ರಶ್ನೆ ನಮಗಿದೆ. ಆ ಪ್ರಶ್ನೆ ಬರಬಾರ್ದು ಮುಂದೆ ಅಂದ್ರೆ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕು. ನೀರಿದ್ರೆ ಒಂದು ಸಣ್ಣ ಊರಲ್ಲಿ ಒಂದು ಕೆರೆ ಇದೆ ಅನ್ಕೊಳ್ಳಿ, ಆ ಕೆರೆಯಲ್ಲಿ ನೀರಿದ್ರೆ ಅಲ್ಲಿನ ಜನಕ್ಕೆ ಕುಡಿಯಕ್ಕಾಗತ್ತೆ, ಅವರ ದಿನಚರಿಗೆ ಬಳಸ್ತಾರೆ. ಅಂಡ್ ಅಲ್ಲಿ ಫಿಶರಿ ಆಗುತ್ತೆ, ಅಲ್ಲಿನ ರೈತರು ಬದುಕ್ತಾರೆ, ಅಲ್ಲಿನ ಹೈನುಗಾರಿಕೆ, ಪಶುಸಂಗೋಪನೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇದೆಲ್ಲರ ಮೂಲಕ ವ್ಯಾಪಾರ ವಹಿವಾಟು ಬೆಳೀತಾ ಹೋಗುತ್ತೆ. ಹೀಗೆ ಈ ಒಂದು ಚೈನು ದೊಡ್ಡದಾಗಿ ಊರೇ ಬೆಳವಣಿಗೆ ಆಗುತ್ತೆ, ನಾವೆಲ್ಲರೂ ಬೆಳಿತೀವಿ. ಅದೇ ನೀರಿನ ಮೂಲ, ನೀರಿನ ಅಭಾವ ಉಂಟಾಗ್ಬಿಟ್ರೆ, ನೀರಿನ ಮೂಲಗಳು ಬತ್ತು ಹೋದ್ರೆ ಅಲ್ಲಿ ಆ ಊರಿನ ಬೆಳವಣಿಗೆ ತುಂಬಾ ಅದು ಕನಸೇ ಸರಿ. ಯಾಕಂದ್ರೆ ನಮ್ಮೆಲ್ಲರಿಗೂ ತಿಳಿದಿರೋದಲ್ವಾ, ನಾಗರಿಕತೆ ಬೆಳೆದಿದ್ದು, ಮನುಷ್ಯ ಉಗಮ ಆಗಿದ್ದು ಈ ಹೊಳೆಗಳ ದಡದಲ್ಲಿ ನಾಗರಿಕತೆ ಕಟ್ತಾ. ನಾವು ಬೆಳೆದ ಮೇಲೆ ನಮ್ಮ ಅಗತ್ಯಕ್ಕೋಸ್ಕರ, ನಮ್ಮ ಬೇಡಿಕೆಗಳಿಗೋಸ್ಕರ, ಬೇಡಿಕೆನ ಪೂರೈಸ್ಕೊಳ್ಳೋಕ್ಕೋಸ್ಕರ ನೀರನ್ನ ಮರೆತು, ನೀರನ್ನ ಅಸಡ್ಡೆಯಿಂದ ನೋಡಿ ಇವತ್ತು ಕ್ಷಾಮವನ್ನ ತಂದುಕೊಳ್ತಾ ಇದ್ದೀವಿ. ಬರಗಾಲವನ್ನು ಎದುರಿಸಿದೀವಿ, ಡ್ರಾಟ್ಗಳನ್ನ ಅಲ್ಲದೆ ಫ್ಲಡ್ಸ್ನು, ವಿಪರೀತವಾದ ಫ್ಲಡ್ಸ್ನು ನೋಡ್ತಿದ್ದೀವಿ. ಇದಕ್ಕೆಲ್ಲರೂ ಕಾರಣ ನಾವು ಎಚ್ಚೆತ್ಕೋಬೇಕಾದಂಥ ಸಂದರ್ಭ ಯಾವತ್ತೋ ಇಲ್ಲ, ಈ ಕ್ಷಣ, ಈ ದಿನ ಮಾಡಬೇಕಾಗಿದೆ.
ಅಂದಹಾಗೆ ಇದು ಬೋಸರಾಜ್ ಅವರ ಕನಸು. ಸಣ್ಣ ನೀರಾವರಿ ಇಲಾಖೆಯ ಉಸ್ತುವಾರಿ ವಹಿಸಿಕೊಂಡ ದಿನದಿಂದಲೂ ಅಂತರ್ಜಲ ಹೆಚ್ಚಿಸುವ ದೊಡ್ಡ ಗುರಿಯೊಂದಿಗೆ ಹೊರಟಿರುವವರು ಎನ್ಎಸ್ ಬೋಸರಾಜು. ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಅಂತರ್ಜಲದ ವಿಷಯದ ಬಗ್ಗೆ ಕಳೆದ 2 ವರ್ಷದಿಂದ ಸತತವಾಗಿ ಅಧ್ಯಯನ ಮಾಡಿ ರಾಜ್ಯದ ಪರಿಸ್ಥಿತಿಯಲ್ಲಿ ಈಗಾಗಲೇ ಸರ್ಕಾರ ಗಮನಕ್ಕೆ ತಂದು ಯಾವ ಭಾಗದಲ್ಲಿ ಅಂತರ್ಜಲ ಅತಿ ಬೆಳಿಗ್ಗೆ ಆಗ್ತಾ ಇದೆ ಅದನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು ಅಂತೇಳಿ ನಮ್ಮ ಗ್ರೌಂಡ್ ವಾಟರ್ನವರೊಂದು ಮೆಮೊರಂಡಮ್ ಪ್ರಿಪೇರ್ ಮಾಡಿದರು. ಅವರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಪ್ರತಿ 5 ವರ್ಷಕ್ಕೊಂದು ಸಲ ಅವ್ರು ವಾಟರ್ ಸೆನ್ಸಸ್ ಮಾಡಿ ಆಯಾ ರಾಜ್ಯಗಳಿಗೆ ಒಂದು ರಿಪೋರ್ಟ್ ಕಳಿಸ್ತದೆ. ಅದರಲ್ಲಿ ಯಾವ್ಯಾವ ಪಂಚಾಯಿತಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾವ್ಯಾವ ಪಂಚಾಯಿತಿಯಲ್ಲಿ ಪರಿಸ್ಥಿತಿ ಏನಿದೆ ಎಂಬ ಸಹಿತ ಅವರು ತಿಳಿಸ್ತಾರೆ. ಅದರ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಇದೆ ಆ ಡೈರೆಕ್ಟರೇಟ್ಲಿಂದ ಪ್ರತಿನಿತ್ಯ ರಾಜ್ಯದ ವಿವಿಧ ಮೂಲಗಳಲ್ಲಿ 2714 ಭಾಗಗಳಲ್ಲಿ ಪ್ರತಿ 6 ಗಂಟೆಗೆ ಒಂದು ಸಲ ಟೆಲಿಮೀಟರ್ನಲ್ಲಿ ನಮಗೆ ಮಾಹಿತಿ ಸಿಗತಕ್ಕಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಗ್ರೌಂಡ್ ವಾಟರ್ನ ಪರಿಸ್ಥಿತಿ ಏನಿದೆ ಅಂತೇಳಿ ಪಂಚಾಯಿತಿಗಳ ಮುಖಾಂತರ ಇವತ್ತು ರೈತರಿಗೆ ತಿಳಿಸ್ತಕ್ಕಂಥದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಜಲಸಂಪನ್ಮೂಲ ಇಲಾಖೆ ಎಲ್ಲ ಇಲಾಖೆಗಳು ಸಹಿತ ಮಾಹಿತಿ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಕನಸು ಕಾಣುವುದಷ್ಟೇ ಅಲ್ಲ, ಕನಸಿನ ಗುರಿಯನ್ನ ಮುಟ್ಟುವುದು ಕೂಡ ಮುಖ್ಯ. ಆ ಗುರಿ ಮುಟ್ಟುವುದಕ್ಕೆ ಒಂದು ಬದ್ಧತೆ ಬೇಕು. ಆ ಬದ್ಧತೆಯನ್ನ ಬೋಸರಾಜು ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿಯೇ ಈ 2 ವರ್ಷಗಳಲ್ಲಿ ಏನ್ ಗುರಿ ಹಾಕಿಕೊಂಡಿದ್ದಾರೋ ಆ ಗುರಿಯನ್ನ ಸಾಧಿಸಿದ್ದಾರೆ. ಗುರಿ ಸಾಧಿಸಬೇಕು ಅಂದ್ರೆ ಆ ಗುರಿಯಲ್ಲಿ ಜನರ ಪಾಲ್ಗೊಳ್ಳುವಿಕೆಯೂ ಮುಖ್ಯ. ಹೀಗಾಗಿಯೇ ಆ ಗುರಿ ಸಾಧನೆಗಾಗಿ ಒಂದು ಚಂದದ ಹಾಡಿನ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದೆ ನೀರಾವರಿ ಇಲಾಖೆ. ಅಂದ ಹಾಗೆ ಇದು ಬೋಸರಾಜು ಅವರ ಕಲ್ಪನೆ ಅಂತ ಬಿಡಿಸಿ ಹೇಳಬೇಕಿಲ್ಲ. ಇನ್ನು ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನೀರಿನ ಮಹತ್ವವನ್ನ ಶತದಡ್ಡರಿಗೂ ಅರ್ಥವಾಗುವ ಹಾಗೆ ವಿವರಿಸುವ ಶಕ್ತಿ ಸಿದ್ದರಾಮಯ್ಯ ಅವರದ್ದು. ಅವರ ವಿವರಣೆಯನ್ನ ಕೇಳೋದೇ ಒಂದು ಚಂದ. ಅವರ ವಿವರಣೆ ಕೇಳ್ತಾ ಇದ್ರೆ ನೀರನ್ನ ವೇಸ್ಟ್ ಮಾಡುವವರ ಎದೆಯೊಳಗೊಂದು ಜಾಗೃತಿ ಮೂಡುತ್ತೆ. ನೀರನ್ನು ಏಕೆ ಉಳಿಸಬೇಕು? ಜಲ ಜಾಗೃತಿ ಮೇಷ್ಟ್ರಾದ್ರೂ ಸಿಎಂ. ನಾವು ಈ ನೀರು ಈಗ ನಮ್ಮಲ್ಲಿ ಮಳೆ ನೀರಿನಿಂದ ಕುಸ್ಕಿ ಬೆಳೆ ಬೆಳೀತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು, ಅಂತರ್ಜಲ ಉಪಯೋಗಿಸ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು. ನಮಗೆ ವಾರ್ಷಿಕ ಸರಾಸರಿ ಹೊರ ತೆಗೆಯುತ್ತಿರುವ ನೀರು 408 TMC. TMC ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ? 408 TMC. ಅಲ್ಲಿ ಸಿಗ್ತಕ್ಕಂಥದ್ದು 661 TMC. ಅದನ್ನೆಲ್ಲ ಹೊರ ತೆಗೆದು ಬಿಟ್ರೆ ನೀರು ಅಂತರ್ಜಲ ಕೆಳಗಡೆ ಹೊಂಟೋಗ್ಬಿಡ್ತದೆ. ಮತ್ತೆ ಅಂತರ್ಜಲ ಮೇಲಕ್ಕೆ ಬರಲಿಕ್ಕೆ ಏನು ಮಾಡಬೇಕು? ಅದಕ್ಕೆ ಮಾಡಬೇಕಾಗ್ತದೆ. ಅದಕ್ಕೆ ಅನೇಕ ಚೆಕ್ ಡ್ಯಾಮ್ಗಳು, ಆಮೇಲೆ ಚೆಕ್ ಕಮ್ ಬ್ರಿಡ್ಜ್ಗಳು, ಏತ ನೀರಾವರಿ ಯೋಜನೆಗಳು, ಇವೆಲ್ಲ ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ಅಂತರ್ಜಲ ಜಾಸ್ತಿ ಆಗಲಿ, ಕೆರೆಗಳೆಲ್ಲ ತುಂಬಿಸ್ಲಿ. ಮತ್ತೆ ನಮ್ಮ ಜನ ಇದ್ದಾರಲ್ಲ, ನಮ್ಮ ಜನ, ನಾನು ಯಾರನ್ನೂ ಕುರಿತು ಮಾತಾಡ್ತಾ ಇಲ್ಲ, ಈ ಕೆರೆಗಳು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು, ಆಮೇಲೆ ಕೆರೆಗಳಲ್ಲಿ ನೀರೇ ಬತ್ತೋಗ್ತಕ್ಕಂಥದ್ದು. ಈಗ ಕೆರೆಗಳು ಶಿಲ್ಟಪ್ ಆಗ್ಬಿಟ್ರೆ ಏನಾಗ್ತದೆ? ಆಮೇಲೆ ಅನೇಕ ಕೆರೆಗಳು ಈಗ ಉಳಿದೇ ಇಲ್ಲ. ಹೌದು, ಸಿದ್ದರಾಮಯ್ಯ ಮಾತುಗಳು ಕೇಳುವುದಕ್ಕೆ ಕಠಿಣ ಅನ್ನಿಸಬಹುದು, ಆದರೆ ಅದೇ ವಾಸ್ತವ. ಬಹುಶಃ ರಾಜ್ಯದ ಜನರಿಗೆ ಇಷ್ಟು ಸರಳವಾಗಿ ಅರ್ಥವಾಗುವಂತೆ ಎಚ್ಚರಿಕೆಯನ್ನು ನೀಡುವ ಶಕ್ತಿ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಇದೆ. ಅಂದ ಹಾಗೆ ಒಂದು ಚಂದದ ಒಳ್ಳೆಯ ಉದ್ದೇಶದ ಕೆಲಸವನ್ನ ಜಾರಿ ಮಾಡುವ ಕೆಲಸವನ್ನು ಸಾಮೂಹಿಕವಾಗಿಯೇ ಮಾಡುವುದಕ್ಕೆ ಹೊರಟಿದ್ದಾರೆ ಎನ್ಎಸ್ ಬೋಸರಾಜು. ಹೀಗಾಗಿಯೇ ಈ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಷ್ಟೇ ಅಲ್ಲದೆ ಸರ್ಕಾರದ
ಸರ್ಕಾರದ ಕೆಲವು ಹಿರಿಯ ಸಚಿವರನ್ನು ವೇದಿಕೆಗೆ ಕರೆತಂದಿದ್ರು. ಅಂತಿಮವಾಗಿ ಮನೆ ಮನೆಗೂ ಜಾಗೃತಿ ಮೂಡಿಸುವ ಘೋಷಣೆಯ ಹಾಡನ್ನು ಬಿಡುಗಡೆ ಮಾಡಲಾಗಿದೆ. ಬಾನಿಂದ ಈ ಭೂಮಿ ಮೇಲೆ ಬೀಳೋ ಸೋನೆ ವರದಾನವೇನೆ ತಾನೆ. ಬಾನಿಂದ ಈ ಭೂಮಿ ಮೇಲೆ ಬೀಳೋ ಸೋನೆ ವರದಾನವೇನೆ ತಾನೆ. ಮಳೆಯಲು ಬೊಗಸೆಯ ಹಿಡಿದು ನದಿ ಕೆರೆಗಳ ಕೊಡುವಳು ಭೂಮಿ. ಹನಿ ಹನಿಯನ್ನು ಉಳಿಸುವ ಕಾರ್ಯ ಮಾಡೋಣ ಬಾರೋ ಆಸಾಮಿ. ಜಲವೆನ್ನೋ ಬಲವನ್ನ ಮಿತವಾಗಿ ಬಳಸೋಣ, ಮಾಡೋಣ ಜೋಪಾನ ಅಂತರ್ಜಲವೇನೆ ಪ್ರಾಣ. ಜೀವವ ನೀಡುವ ಜೀವರಾಶಿಯ ಕಾಯುವ ಬಾಳದಾರಿಗೆ ಬೆಳಗುವ ಗಂಗೆನೆ ನಮ್ಮ ದೈವ. ಹಸಿರ ಹಾಸಿ ನಲಿಸುವ ನಮ್ಮ ದಾಹವ ತಣಿಸುವ ಅನ್ನ ನೀಡಿ ಕಾಯುವ ಗಂಗೆನೆ ನಮ್ಮ ದೈವ. ನೀರಿದ್ದರೆ ನಾಡೆ ಜಲವೇನೆ ಜಗದ ಬಲವು. ನೀರಿದ್ದರೆ ನಾಡೆ ಜಲದಿಂದಲೇ ನಾಳಿನ ಗೆಲುವು. ನೀರಿದ್ದರೆ ನಾಡೆ ಜಲವೇನೆ ಜಗದ ಬಲವು. ಬಾ ಜಲಮೂಲ ಬೆಳೆಸೋಣ, ಜನಜೀವ ತಣಿಸೋಣ, ಜೊತೆಯಾಗಿ ಸಾಗಿ ನಾವು ನಾಳೆಯತ್ತ ಈ ಬರಡಾದ ಭೂಮಿಲಿ ನೀರೇನೆ ಅಮೃತ. ಕೆರೆ ಕಟ್ಟೆ ಉಳಿಸು ನೀ ನಿನ್ನ ಸುತ್ತಮುತ್ತ. ಜಲ ಉಳಿಸುವ ಏಳಿಗೆಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಹನಿ ಹನಿಯನ್ನು ಉಳಿಸುವ ಕಾರ್ಯ ಮಾಡೋಣ ಎಲ್ಲ ಒಂದಾಗಿ. ಸುಡುವಂತ ಬಿಸಿಲಿಂದ ನೆರಳೊಂದ ಸೇರೋಣ, ಮಾಡೋಣ ಜೋಪಾನ ಅಂತರ್ಜಲವೇನೆ ಪ್ರಾಣ. ಜೀವವ ನೀಡುವ ಜೀವರಾಶಿಯ ಕಾಯುವ ಬಾಳದಾರಿಗೆ ಬೆಳಗುವ ಗಂಗೆನೆ ನಮ್ಮ ದೈವ. ಹಸಿರ ಹಾಸಿ ನಲಿಸುವ ನಮ್ಮ ದಾಹವ ತಣಿಸುವ ಅನ್ನ ನೀಡಿ ಕಾಯುವ ಗಂಗೆನೆ ನಮ್ಮ ದೈವ. ನೀರಿದ್ದರೆ ನಾಡೆ ಜಲವೇನೆ ಜಗದ ಬಲವು. ನೀರಿದ್ದರೆ ನಾಡೆ ಜಲದಿಂದಲೇ ನಾಳಿನ ಗೆಲುವು. ನೀರಿದ್ದರೆ ನಾಡೆ ಜಲವೇನೆ ಜಗದ ಬಲವು. ನೀರಿದ್ದರೆ ನಾಡೆ ಜಲದಿಂದಲೇ ನಾಳಿನ ಗೆಲುವು. ಹೌದು, ನೀರಿದ್ದರೆ ಮಾತ್ರ ನಾವು, ನೀರಿಲ್ಲದಿದ್ದರೆ ನಾವು ಇರಲ್ಲ, ನೀವು ಇರಲ್ಲ, ಭೂಮಿ ಮಾತ್ರ ಇರುತ್ತೆ. ಮನುಷ್ಯರೇ ಇಲ್ಲದ ಭೂಮಿಯಲ್ಲಿ ಮತ್ತೆ ನೀರು ಉದ್ಭವವಾಗೋದಕ್ಕೆ ಅದೆಷ್ಟು ಸಾವಿರ ವರ್ಷಗಳು ಬೇಕೋ ಏನೋ. ಆ ಪರಿಸ್ಥಿತಿಯನ್ನ ನಮಗೆ ನಾವೇ ಸೃಷ್ಟಿಸಿಕೊಳ್ಳೋದು ಬೇಡ. ಇದ್ರೆ ನಾವು, ನೀರಿಲ್ಲದೆ ಇದ್ರೆ ಸಾವು. ಆ ಸಾವು ಬರೋದು ಬೇಡ ಅಂದ್ರೆ ಆ ನೀರಿನ ರಕ್ಷಣೆಗೆ ನಾವು ಬದ್ಧರಾಗಿರ್ಬೇಕು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.